ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಜಮೀರ್ಗೆ ಮಂತ್ರಿ ಸ್ಥಾನ ತಪ್ಪೋಕೆ ಈ ಪ್ರಭಾವಿನೇ ಕಾರಣ. ಉಂಡೆ ನಾಮ ಹಾಕಿದ್ರ ಜಮೀರ್ಗೆ ಎಲ್ಲರೂ ಸೇರ್ಕೊಂಡ್ರು. ಎಸ್, ಜಮೀರ್ ಅಹಮದ್ ಖಾನ್ ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಈ ಎಲ್ಲ ಬೆಳವಣಿಗೆ ನಂತರದಲ್ಲಿ ಇದೀಗ ಜಮೀರ್ ಅವರದ್ದು ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಆಗಿ ಏನೇನೆಲ್ಲ ಅವಾಂತರ ಮಾಡಿದೆ ಅಂದರೆ, ಪಾಪ ಅವರ ಸಚಿವ ಸ್ಥಾನ ಕಸಿದುಕೊಳ್ಳೋವರೆಗೂ ಕೂಡ ಹೋಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಜಮೀರ್ ಅಹಮದ್ ಖಾನ್ ರದ್ದು ಎನ್ನಲಾದಂತಹ ಆಡಿಯೋದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಬದಲಾಗಿ ಮುಸ್ಲಿಮರೆಲ್ಲ ಪ್ರಕ್ಷೇತ್ರರಾಗಿ ವೋಟ್ ಹಾಕಬೇಕು ಅಂತ ಆಗ್ರಹಿಸುವುದು ತಿಳಿದು ಬಂದಿದೆ. ಈ ವೇಳೆ ನೋಡಿ, ಮುಸ್ಲಿಮರು ವೋಟ್ ಹಾಕಿಲ್ಲ ಅಂದ್ರೂ ಓಕೆ, ಅವನಿಗೆ ಕಾಂಗ್ರೆಸ್ ವೋಟ್ಗಳು ಮೈನಸ್ ಆಗಬೇಕು ಅಂತ ತಮ್ಮ ಭಂಟನಿಗೆ ಜಮೀರ್ ಅಹಮದ್ ಖಾನ್ ಅವರು ಸೂಚನೆಯನ್ನು ನೀಡಿರೋದು ಈ ಆಡಿಯೋದಲ್ಲಿ ನಾವು ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಜಾಸ್ತಿ ವೋಟ್ ಹಾಕಬೇಡಿ, ಬಂಡಾಯ ನಿಂತು ಕಣದಿಂದ ಹಿಂದೆ ಸರಿದಿದ್ದ ಸಾದಿಕ್ ಪೈಲ್ವಾನ್ ವಾರ್ಡ್ನಲ್ಲಿ ಕಾಂಗ್ರೆಸ್ಗೆ ವೋಟ್ ಕಡಿಮೆ ಬರುವಂತೆ ನೋಡ್ಕೊಳ್ಳಿ, ಜಾಸ್ತಿ ಹಾಕದೇ ಇರುವಂತೆ ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷೇತರರಿಗೆ ಮತವನ್ನು ಹಾಕಿಸಿ ಬಲವಂತವಾಗಿ ಮನೆಯಿಂದ ಕರೆದು ಬಂದು ವೋಟ್ ಹಾಕಿಸಬೇಡಿ ಅಂತ ಆಡಿಯೋದಲ್ಲಿ ಇರುವಂಥದ್ದು. ನೋಡಿ, ಇದು ಒಂದು ಕಡೆ ಆದರೆ ಇದನ್ನ ಜಮೀರ್ ಅಹಮದ್ ಖಾನ್ ಅವರು ಒಪ್ಕೊಳ್ತಾ ಇಲ್ಲ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಆಡಿಯೋ ಏನಿದೆಯಲ್ಲ, ಅದು ನಕಲಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಜಾರಿಕೊಳ್ತಿದ್ದಾರೆ. ನೋಡಿ, ನಾನು ಆ ರೀತಿ ಮಾತಾಡಿಲ್ಲ, ಗೊಂದಲ ಉಂಟು ಮಾಡೋದಕ್ಕೆ ಇದೆಲ್ಲವೂ ಸೃಷ್ಟಿ ಮಾಡಲಾಗಿದೆ. ಇದು ಕಿಡಿಗೇಡಿಗಳ ಕೃತ್ಯ ಕಣ್ರಿ, ಇದನ್ನ ಯಾರೂ ಕೂಡ ನಂಬೋದಕ್ಕೆ ಹೋಗಬೇಡಿ. ಆಡಿಯೋ ಬಗ್ಗೆ ಯಾವ ತನಿಖೆಗೆ ಬೇಕಾದರೂ ಒಳಪಡಿಸ್ಲಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಸವಾಲನ್ನ ಹಾಕಿದ್ದಾರೆ. ಜಮೀರ್ ಅಹಮದ್ ಖಾನ್ ರದ್ದು ಎನ್ನಲಾಗಿರುವಂತಹ ಆಡಿಯೋದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಬದಲಾಗಿ ಮುಸ್ಲಿಮರೆಲ್ಲ ಪಕ್ಷೇತರರಿಗೆ ವೋಟ್ ಹಾಕಬೇಕು ಅಂತ ಆಗ್ರಹಿಸುವುದು ತಿಳಿದು ಬಂದಿದೆ. ಒಂದು ವೇಳೆ ಮುಸ್ಲಿಮರು ವೋಟ್ ಹಾಕಿಲ್ಲ ಅಂದ್ರೂ ಓಕೆ, ಅವನಿಗೆ ಕಾಂಗ್ರೆಸ್ ವೋಟ್ಗಳು ಮೈನಸ್ ಆಗಬೇಕು ಅಂತ ತಮ್ಮ ಭಂಟನಿಗೆ ಜಮೀರ್ ಸೂಚನೆ ನೀಡಿರೋದು ಆಡಿಯೋದಲ್ಲಿ ಇದೆ. ಅದೆಲ್ಲರೂ ಕೂಡ ಕೇಳಿರ್ತೀರಿ, ಸರ್ವೇ ಸಾಮಾನ್ಯ. ಅಷ್ಟೇ ಅಲ್ಲದೆ ನೋಡಿ, ಕಾಂಗ್ರೆಸ್ ಅಭ್ಯರ್ಥಿಗೆ ಜಾಸ್ತಿ ವೋಟ್ ಹಾಕಲೇಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ನಮ್ಮ ಪಕ್ಷ ಆಗಿರ್ಬೋದು ಅಥವಾ ನನ್ನ ಸ್ವಪಕ್ಷ ಅಂದ್ರೂ ಕೂಡ ವೋಟ್ ಹಾಕಬೇಡಿ ನೀವು. ಬಂಡಾಯ ನಿಂತು ಕಣದಿಂದ ಹಿಂದೆ ಸರಿದಿದ್ದ ಸಾದಿಕ್ ಪೈಲ್ವಾನ್ ವಾರ್ಡ್ನಲ್ಲಿ ಕಾಂಗ್ರೆಸ್ಗೆ ವೋಟ್ ಕಡಿಮೆ ಬರಬೇಕು, ಆ ಥರ ನೋಡ್ಕೊಳ್ಳಿ, ಜಾಸ್ತಿ ಹಾಕದೇ ಇರುವಂತೆ ನೋಡ್ಕೊಳ್ಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷೇತರರಿಗೆ ಮತವನ್ನು ಹಾಕಿಸಿ ಬಲವಂತವಾಗಿ ಯಾರನ್ನೂ ಕೂಡ ಮನೆಯಿಂದ ಕರ್ಕೊಂಡು ಬಂದು ವೋಟನ್ನು ಹಾಕ್ಸೋದಕ್ಕೆ ಹೋಗ್ಬೇಡಿ, ಮನೆಯಲ್ಲಿದ್ದವ್ರು ಮನೆಯಲ್ಲೇ ಇದ್ಕೊಂಡ್ಬಿಡ್ಲಿ ಅಂತ ಆಡಿಯೋದಿಲ್ಲ. ಇದನ್ನ ಜಮೀರ್ ಅಹಮದ್ ಖಾನ್ ಅವರು ಖಂಡಿಸ್ತಾ ಇದ್ದಾರೆ ಅಥವಾ ವಿರೋಧ ಮಾಡ್ತಾ ಇದ್ದಾರೆ. ಇದೆಲ್ಲ ಸುಳ್ಳು, ಅದನ್ನು ನಂಬೋದಕ್ಕೆ ಹೋಗಬೇಡಿ ಅಂತ ಪರಿಪರಿಯಾಗಿ ಜಮೀರ್ ಅಹಮದ್ ಖಾನ್ ಅವರು ಕೇಳ್ಕೊಳ್ತಾ ಇದ್ದಾರೆ. ಇನ್ನು ನೋಡಿ, ಈ ಆಡಿಯೋ ಯಾವಾಗ ಲೀಕ್ ಆಯಿತೋ ಅವತ್ತಿಂದ ಇವತ್ತಿನವರೆಗೂ ಕೂಡ ಪಾಪ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಬಿಕಾಸ್ ಒಂದು ಕಡೆ ಈಗಾಗಲೇ ಮುಸ್ಲಿಂ ಸಮುದಾಯದಲ್ಲಿ ಒಬ್ಬ ನಾಯಕನಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಕೂಗಿತ್ತು. ಹಾಗಾಗಿ ಈ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಸಚಿವ ಸಂಪುಟ ರಿಲೀಸ್ ಆಯ್ತಲ್ಲ, 13ರಿಂದ 14 ಸಚಿವರು ಈಗಾಗಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅದರಲ್ಲಿ ಸ್ಪೀಕರ್ ಆಗಿದ್ರು ಇಲ್ಲಿವರೆಗೂ ಕೂಡ UT ಖಾದರ್ ಅವರು. ಅವರಿಗೆ ಸ್ಪೀಕರ್ ಸ್ಥಾನವನ್ನ ಅಂದ್ರೆ ಆ ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿಸಿ ಬನ್ನಿ ನಿಮಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ ಕರ್ಕೊಂಡ್ಬಂದು ಅವರಿಗೆ ಉನ್ನತ ಹುದ್ದೆಯನ್ನ ಕೊಟ್ಟಿದ್ದಾಯಿತು. ಸೊ ಹಾಗಾಗಿ ಅಲ್ಲಿ UT ಖಾದರ್ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇದ್ದಂತೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಯ್ತಾ, ಇದೆಲ್ಲ ಒಂದು ಕಡೆ ಈ ಆಡಿಯೋದಿಂದಲೇ ಆಯ್ತಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಯಿತು. ಅದಾದ ನಂತರ ಪ್ರಭಾವಿ ನಾಯಕರಾದಂತಹ DK ಶಿವಕುಮಾರ್ ಅವರನ್ನ ಭೇಟಿಯಾದ್ರು, DK ಸುರೇಶ್ ಅವರನ್ನ ಭೇಟಿಯಾದ್ರು, ಸಿದ್ದರಾಮಯ್ಯನವ್ರನ್ನ ಭೇಟಿಯಾದ್ರು. ಬಟ್ ಯಾವುದು ವರ್ಕೌಟ್ ಆಗಲಿಲ್ಲ. ಇನ್ನು ಸೆಕೆಂಡ್ ಲಿಸ್ಟ್ ರಿಲೀಸ್ ಆಗಬೇಕಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಅಥವಾ ಸಿರಾಜ್ ಮೊಹಮ್ಮದ್ ಅವರು ಮಾತಾಡಿರುವಂತಹ ಆಡಿಯೋ ಅಂದ್ರೆ ಈಗ ಅವರದ್ದು ಅಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇವರಿಬ್ಬರ ಸಂಭಾಷಣೆಯ ಆಡಿಯೋ ಒಂದು ಜಮೀರ್ ಅವರು ಲೀಕ್ ಮಾಡಬೇಕು, ಇಲ್ಲ ಅಂತಂದ್ರೆ ಸಿರಾಜ್ ಮೊಹಮ್ಮದ್ ಅವರು ಲೀಕ್ ಮಾಡಬೇಕು. ಜಮೀರ್ ಅಹಮದ್ ಖಾನ್ ಅವರು ಲೀಕ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಅಫ್ಕೋರ್ಸ್ ಸಿರಾಜ್ ಮೊಹಮ್ಮದ್ ಅವರೇ ಮಾಡಿರ್ತಾರೆ. ಇವರಿಂದಾನೇ ಎಲ್ಲ ಕೂಡ ಆಯ್ತಾ ಅನಾಹುತ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಜಮೀರ್ ಅಹಮದ್ ಖಾನ್ ಅವರು ಬಲಿಕಾ ಬಕ್ರ ಆದ್ರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನ್ ಅನ್ಸುತ್ತೆ, ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಬಹುದಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.